ವಿದ್ಯೆ ಕಲಿಸಿ ಸಾಧನೆಗಳತ್ತ ದಾರಿ ತೋರಿಸುವ ಶಿಕ್ಷಕರ ಇರಿದು ಕೊಲ್ಲುವಷ್ಟು ವಿದ್ಯಾರ್ಥಿಗಳ ಮನಸ್ಥಿತಿ ವಿಕೃತವಾಗುತ್ತಿರುವ ಘಟನೆಗಳು ಆತಂಕ ಮೂಡಿಸುತ್ತಿದೆ. ಮೊನ್ನೆ ಆಗಸ್ಟ್ 11ರಂದು ತೆಲಂಗಾಣದ ನಾಗಾರ್ಜುನ ಪಬ್ಲಿಕ್ ಶಾಲೆಯ ಪ್ರಿನ್ಸಿಪಾಲ್ 48 ವರ್ಷದ ರೂಪಾ ರೆಡ್ಡಿ ತಮ್ಮ ನಿವಾಸದಲ್ಲಿ ರಕ್ತದ ಮಡುವಿನಲ್ಲಿ ಶವವಾಗಿ ಪತ್ತೆಯಾಗಿದ್ರು. ಅವರ ಪತಿ ಹೈದರಾಬಾದ್ನಲ್ಲಿದ್ದು ತನ್ನ ಪತ್ನಿ ಫೋನ್ ರಿಸೀವ್ ಮಾಡ್ತಿರದ ಕಾರಣಕ್ಕೆ ನೆರೆಹೊರೆಯವರಿಗೆ ಮಾಹಿತಿ ನೀಡಿದ್ರು. ಬಳಿಕ ಅಕ್ಕಪಕ್ಕದವರು ಪೊಲೀಸರಿಗೆ ಮಾಹಿತಿ ನೀಡಿದ್ದು, ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಶೀಲಿಸಿದಾಗ ಭೀಕರ ಘಟನೆ ಬೆಳಕಿಗೆ ಬಂದಿತ್ತು. ಪ್ರಕರಣದ ತನಿಖೆಗಾಗಿ ಪೊಲೀಸರು 5 ತಂಡಗಳನ್ನ ರಚಿಸಿದ್ರು. ಸಿಸಿಟಿವಿ ದೃಶ್ಯಗಳು, ವಿಧಿವಿಜ್ಞಾನ ಸಾಕ್ಷ್ಯಗಳು, ಬೆರಳಚ್ಚು ತಾಂತ್ರಿಕ ಮಾಹಿತಿ ಹಾಗೂ ಶಂಕಿತರ ಚಲನವಲನಗಳನ್ನ ಪರಿಶೀಲಿಸಿ 80ಕ್ಕೂ ಹೆಚ್ಚು ಮಂದಿಯನ್ನ ವಿಚಾರಣೆ ನಡೆಸಿದ್ರು. ತನಿಖೆಯ ವೇಳೆ ರೂಪಾ ರೆಡ್ಡಿ ತಮ್ಮ ಅತ್ತೆಯೊಂದಿಗೆ ಮಾತನಾಡಿದ್ದ ಕೊನೆಯ ಕರೆಯಲ್ಲಿ ಬಾಬು ಎಂಬ ಪದ ಬಳಸಿರುವುದು ಪೊಲೀಸರ ಗಮನಕ್ಕೆ ಬಂದಿತ್ತು. ಕರೆ ಸ್ಥಗಿತಗೊಂಡ ಬಳಿಕ ಅವರ ಫೋನ್ ಸ್ವಿಚ್ ಆಫ್ ಆಗಿತ್ತು. ಈ ಪದದಿಂದ ಯಾರನ್ನ ಉಲ್ಲೇಖಿಸಿರಬಹುದು ಎಂದು ಜಾಡು ಹಿಡಿದ ಹೊರಟ ಪೊಲೀಸರಿಗೆ ಮಹತ್ವದ ಸುಳಿವು ಸಿಕ್ಕಿತ್ತು. ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನ ಪ್ರೀತಿಯಿಂದ ಬಾಬು ಎಂದು ಕರೆಯುತ್ತಿದ್ದ ಕಾರಣ ಪೊಲೀಸರು ತಮ್ಮ ತನಿಖೆಯನ್ನ ಶಾಲಾ ವಿದ್ಯಾರ್ಥಿಗಳ ಮೇಲೆಯೇ ಕೇಂದ್ರೀಕರಿಸಿದ್ರು. ಅಲ್ಲಿ ವಿದ್ಯಾರ್ಥಿಗಳನ್ನ ಪೊಲೀಸರು ವಿಚಾರಣೆ ನಡೆಸಿದ್ರು. ಕೊಲೆಯಾದ ದಿನ ಶಾಲೆಗೆ ಗೈರಾಗಿದ್ದ 5 ವಿದ್ಯಾರ್ಥಿಗಳ ಬಗ್ಗೆ ಪೊಲೀಸರ ಮಾಹಿತಿ ಕಲೆ ಹಾಕಿದ್ರು. ಅದರಲ್ಲಿ 10ನೇ ತರಗತಿಯ 2 ವಿದ್ಯಾರ್ಥಿಗಳು ಕಳೆದ ಕೆಲವು ದಿನಗಳಿಂದ ಬಹಳ ಹಣ ಖರ್ಚು ಮಾಡುತ್ತಿರುವುದು, ಪಾರ್ಟಿಗಳನ್ನ ಮಾಡುತ್ತಿದ್ದ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ತನಿಖೆ ವೇಳೆ ಈ ಹಿಂದೆ 2 ವಿದ್ಯಾರ್ಥಿಗಳ ಬ್ಯಾಗ್ಗಳಲ್ಲಿ ಭಾರಿ ದುಡ್ಡು ಮತ್ತು ಮೊಬೈಲ್ ಫೋನ್ ಪತ್ತೆಯಾಗಿದ್ದು, ಈ ಬಗ್ಗೆ ಪ್ರಿನ್ಸಿಪಾಲ್ ರೂಪಾ ರೆಡ್ಡಿಯವರು ವಿದ್ಯಾರ್ಥಿಗಳ ಪೋಷಕರಿಗೆ ಮಾಹಿತಿ ನೀಡಿರ್ತಾರೆ. ಅಲ್ಲದೆ ಅವರನ್ನ ಹಾಸ್ಟೆಲ್ನಿಂದ ಮನೆಗೆ ಕಳುಹಿಸಿರ್ತಾರೆ. ಇದು ಈ ವಿದ್ಯಾರ್ಥಿಗಳಿಗೆ ಪ್ರಾಂಶುಪಾಲರ ವಿರುದ್ಧ ಕೋಪಕ್ಕೆ ಕಾರಣವಾಗಿರಬಹುದು ಎಂದು ಪೊಲೀಸರು ಶಂಕಿಸಿದ್ರು. ನಲ್ಗೊಂಡ ಎಸ್ಪಿ ಶರತ್ ಚಂದ್ರ ಪವಾರ್ ನೇತೃತ್ವದಲ್ಲಿ 5 ವಿಶೇಷ ತನಿಖಾ ತಂಡಗಳು 30 ಕಿಲೋಮೀಟರ್ ವ್ಯಾಪ್ತಿಯ 70ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನ ಪರಿಶೀಲಿಸಿ ವಿಚಾರಣೆ ನಡೆಸಿದ ನಂತರ ಡೊನಿಯಾಲಾ ಎಕ್ಸ್ ರೋಡ್ ಬಳಿ ಬೈಕ್ನಲ್ಲಿ ಸಂಚರಿಸುತ್ತಿದ್ದ 2 ಬಾಲಕರನ್ನ ತಡೆದು ತಪಾಸಣೆ ನಡೆಸಿದಾಗ ಅಪ್ರಾಪ್ತ ಕೊಲೆಗಡುಕರು ಸಿಕ್ಕಿಬಿದ್ರು. ಅವರ ಬಳಿ ಇದ್ದ ನೋಟುಗಳ ಮೇಲೆ ರಕ್ತದ ಕಲೆಗಳು ಪತ್ತೆಯಾದವು. ಪೊಲೀಸರು ಆರೋಪಿಗಳಿಂದ 1,54,000 ನಗದು, ರಕ್ತ ಸಿಕ್ತ ಚಾಕು, ಕೈಗವಸುಗಳು ಹಾಗೂ ಕದ್ದ ಹಣದಲ್ಲಿ 60,000 ನೀಡಿ ಖರೀದಿಸಿದ್ದ ಹೊಸ ಐಫೋನ್ ಅನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನು ತನಿಖೆ ವೇಳೆ ಭಯಾನಕ ವಿಷಯಗಳನ್ನ ಬಾಯ್ಬಿಟ್ಟ ವಿದ್ಯಾರ್ಥಿಗಳು ಕೊಲೆಯ ಕರಾಳ ಸತ್ಯ ಬಿಚ್ಚಿಟ್ರು. ತಮ್ಮ ಲಕ್ಸುರಿ ಲೈಫ್ ಬಗ್ಗೆ ತಂದೆ ತಾಯಿಗೆ ಹೇಳಿದ ಕೋಪ ವಿದ್ಯಾರ್ಥಿಗಳಲ್ಲಿತ್ತು. ಅದಕ್ಕಾಗಿ ಪ್ಲಾನ್ ಮಾಡಿ ಪ್ರಿನ್ಸಿಪಾಲ್ ಮನೆಯನ್ನ ಪತ್ತೆ ಮಾಡಿ 5 ದಿನಗಳ ಕಾಲ ಕಳ್ಳತನಕ್ಕೆ ಸಂಚು ರೂಪಿಸಿದ್ರು. ಇದಕ್ಕಾಗಿ ಚಾಕು ಮತ್ತು ಗುರುತನ್ನ ಮರೆಮಾಚಲು ಗ್ಲೌಸ್ ಸಹ ಖರೀದಿಸಿದ್ರು. ಕೊಲೆಯಾದ ದಿನ ವಿದ್ಯಾರ್ಥಿಗಳಲ್ಲಿ ಒಬ್ಬ ಮಂಕಿ ಕ್ಯಾಪ್ ಮತ್ತು ಕೈಗವಸನ್ನ ಧರಿಸಿ ಮನೆಗೆ ಪ್ರವೇಶಿಸಿದ್ದ. ಮಲಗುವ ಕೋಣೆಯಲ್ಲಿ ಇಟ್ಟಿದ್ದ 2.5 ಲಕ್ಷ ರೂಪಾಯಿಗಳನ್ನ ಕದ್ದು ಓಡಿ ಹೋಗಲು ಯತ್ನಿಸಿದ್ದ. ಈ ವೇಳೆ ಮಂಕಿ ಕ್ಯಾಪ್ ಜಾರಿದ್ದು ರೂಪಾ ರೆಡ್ಡಿ ತನ್ನನ್ನ ಗುರುತಿಸ್ತಾರೆ ಎಂಬ ಭಯದಲ್ಲಿ ಆಕೆಯನ್ನ ಚಾಕುವಿನಿಂದ 27 ಬಾರಿ ಇರಿದಿದ್ದಾನೆ. ಕೊಲೆಯ ನಂತರ ಆರೋಪಿಗಳು ಹಣವನ್ನ ತೆಗೆದುಕೊಂಡು ರಕ್ತ ಸಿಕ್ತ ಬಟ್ಟೆ ಮತ್ತು ಮಂಕಿ ಕ್ಯಾಪ್ ಅನ್ನ ಹೂತು ಹಾಕುವ ಮೂಲಕ ಸಾಕ್ಷ್ಯವನ್ನ ಮರೆಮಾಚಲು ಪ್ರಯತ್ನಿಸಿದ್ರು. ಇನ್ನು ಕೃತ್ಯದ ನಂತರ ಅಲ್ಲಿಂದ ಗೋವಾಕ್ಕೆ ಪ್ರವಾಸಕ್ಕೆ ಹೋಗಿದ್ರು ಎಂದು ವರದಿಯಾಗಿದೆ. ಕೊಲೆಗೂ ಮುನ್ನ ಆರೋಪಿಗಳು ಬೇಗ ಹಣ ಗಳಿಸುವುದು ಹೇಗೆ ಎಂಬ ವಿಡಿಯೋವೊಂದನ್ನ ಸರ್ಚ್ ಮಾಡಿ ನೋಡಿದ್ರು ಎಂದು ತಿಳಿದು ಬಂದಿದೆ. ಆರೋಪಿಗಳ ಬಳಿ ರಕ್ತದ ಕಲೆಗಳಿರುವ ಕೆಲವು ನೋಟುಗಳು, ಆರೋಪಿಗಳು ಖರೀದಿಸಿದ ಐಫೋನ್ ಮತ್ತು ರೂಪಾ ರೆಡ್ಡಿ ಅವರ ಫೋನ್ ಸೇರಿದಂತೆ 1.5 ಲಕ್ಷ ರೂಪಾಯಿಗಳನ್ನ ಆರೋಪಿಗಳಿಂದ ವಶಪಡಿಸಿಕೊಳ್ಳಲಾಗಿದೆ. ಹೆಚ್ಚುತ್ತಿರುವ ಅಪ್ರಾಪ್ತರ ಕ್ರೈಮ್, ಹದಿಹರೆಯದ ಶಾಲಾ ಮಕ್ಕಳಲ್ಲಿ ಮೊಬೈಲ್ ಮತ್ತು ದುಬಾರಿ ವಸ್ತುಗಳಿಗಾಗಿ ಹಿಂಸಾತ್ಮಕ ದಾರಿ ತುಳಿಯುವ ಪ್ರವೃತ್ತಿ ಹೆಚ್ಚುತ್ತಿರುವುದು ತೀವ್ರ ಕಳವಳ ಮೂಡಿಸಿದೆ.